ಹಲೋ ಮೈ ಡಿಯರ್ ಫ್ರೆಂಡ್ಸ್, ಬೆಳಿಗ್ಗೆ ಸ್ವಲ್ಪ ಲೇಟ್ ಆಗಿದ್ರು ಕೂಡ ಸಿಂಪಲ್ ಆಗಿ ಬೇಗನೆ ಮಾಡುವಂತಹ ಅವಲಕ್ಕಿ ಇಡ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡುವ ಬನ್ನಿ. ಇದು ಸಿಂಪಲ್ ಆಗಿ ಮಾಡ್ಬೋದು, ತುಂಬಾನೇ ರುಚಿಕರವಾಗಿರುತ್ತೆ, ಹಾಗೆ ಆರೋಗ್ಯ ಕೂಡ ತುಂಬಾನೇ ಒಳ್ಳೆಯದು. ನಿಮಗೆಲ್ಲರಿಗೂ ಕೂಡ ಟ್ರೆಂಡಿ ಏಂಜಲ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಸ್ತುತಿ ಕೃಷ್ಣರಾಜ. ಮೊದಲಿಗೆ ಈ ಇಡ್ಲಿ ಮಾಡಲಿಕ್ಕೆ ಒಂದು ಮಿಕ್ಸರ್ ಜಾರಿಗೆ ನಾನು 1 ಕಪ್ ಆಗುವಷ್ಟು ದಪ್ಪ ಅವಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ತೆಳು ಅವಲಕ್ಕಿ ಅಷ್ಟು ಚೆನ್ನಾಗಿರಲ್ಲ ಈ ಇಡ್ಲಿ ಮಾಡಲಿಕ್ಕೆ, ಅದಕ್ಕೋಸ್ಕರ ದಪ್ಪ ಅವಲಕ್ಕಿಯಿಂದಲೇ ಅವಲಕ್ಕಿ ಇಡ್ಲಿ ಮಾಡ್ಕೊಳ್ಳಿ. ಆಮೇಲೆ ಮಿಕ್ಸರ್ ಜಾರಿಗೆ 1 ಕಪ್ ಆಗುವಷ್ಟು ಅವಲಕ್ಕಿ ಹಾಕಿದ ಮೇಲೆ ಇದನ್ನು ಪುಡಿ ಪುಡಿಯಾಗಿ ರುಬ್ಕೊಳ್ಬೇಕು. ಅಂದರೆ ಪೌಡರ್ ಥರ ಆಗಬೇಕು. ಅಲ್ಲಿ ತನಕ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪುಡಿ ಪುಡಿಯಾಗಿ ಇದನ್ನು ರುಬ್ಕೊಳ್ಳಿ. ಯಾವುದೇ ನೀರು ಏನು ಸೇರಿಸೋ ಅವಶ್ಯಕತೆ ಇಲ್ಲ, ಹಾಗೆ ಇದನ್ನು ರುಬ್ಕೊಳ್ಬೇಕು. ಆಮೇಲೆ ರುಬ್ಬಿರುವಂಥ ಅವಲಕ್ಕಿ ಏನಿದೆ ಅದನ್ನೆಲ್ಲವನ್ನು ಕೂಡ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ 1 ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಳ್ಳಿ. ನಿಮ್ಮ ಹತ್ರ ಮೊಸರು ಇಲ್ಲ ಅಂತಂದರೆ ನೀವು ಮಜ್ಜಿಗೆ ಕೂಡ ಹಾಕ್ಕೊಳ್ಬೋದು. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡಿದ ಮೇಲೆ 1 ಕಪ್ ಆಗುವಷ್ಟು ಸಣ್ಣ ತರಿಯ ರವೆ ಏನು ಬರುತ್ತೆ ಅದನ್ನು ಹಾಕ್ಕೊಳ್ಬೇಕು. ಬಾಂಬೆ ರವೆ ಅಲ್ಲ, ಇನ್ನೊಂದು ರವೆ ಬರುತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಒಂದ್ಸಲ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದೊಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನೋಡಿಕೊಂಡು, ಅಂದರೆ ಇಲ್ಲಿಗೆ ನಾನಿಲ್ಲಿ 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ನೋಡಿಕೊಂಡು 1 ಕಪ್ ಆದಮೇಲೆ 1 ಕಪ್ ಈ ಥರ ಹಾಕ್ಕೊಳ್ಳಿ. ಆವಾಗ ಅದು ಕನ್ಸಿಸ್ಟೆನ್ಸಿಯಲ್ಲಿ ಸರಿ ಬರುತ್ತಾ ಅಥವಾ ಚೆನ್ನಾಗಿ ಮಿಕ್ಸ್ ಆಗುತ್ತಾ ಅಂತ. ಅದನ್ನು ಮಿಕ್ಸ್ ಮಾಡಲಿಕ್ಕೆ ಕೂಡ ಈಸಿ ಆಗುತ್ತೆ ಈ ಥರ ಮಿಕ್ಸ್ ಮಾಡೋದ್ರಿಂದ. ನಾನಿಲ್ಲಿ ವಿಡಿಯೋದಲ್ಲಿ ಕೂಡ ಹಾಗೆ ಫಸ್ಟ್ 1 ಕಪ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇನ್ನೊಂದು ಕಪ್ ನೀರು ಸೇರಿಸ್ಕೊಳ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಕೆಳಗಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಮ್ಮ ಚಾನಲ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಲ್ರೆಡಿ ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಎಲ್ಲ ರೆಸಿಪೀಸ್ನ ನೀವು ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಈ ಥರ ಚೆನ್ನಾಗಿ ಇದನ್ನು ನೀರೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಹಿಟ್ಟು ಏನಿದೆ ಅದು ಸ್ವಲ್ಪ ದಪ್ಪನೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಒಮ್ಮೆಲೆ ನೀರು ಹಾಕಿ ತುಂಬ ತೆಳುವಾಗಿ ಎಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗಂಟಿಲ್ಲದೆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಈ ಥರ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಒಂದು 15 ನಿಮಿಷ ನೆನೆಲಿಕ್ಕೆ ಬಿಡಬೇಕಂದ್ರೆ ರವೆ ಏನಿದೆ ಅದೆಲ್ಲ ಕೂಡ ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೋಸ್ಕರ ಒಂದು 15 ನಿಮಿಷ ನೆನೆಲಿಕ್ಕಿಟ್ಟು ಚೆನ್ನಾಗಿದೆ ಬೇಯುತ್ತೆ. ಅದಕ್ಕೋಸ್ಕರ ಒಂದು 15 ನಿಮಿಷ ಆದರೂ ಕೂಡ ಇದನ್ನು ಇಟ್ಕೊಳ್ಬೇಕು. ನೀವು ಟೈಮ್ ಇತ್ತು ಅಂತಂದರೆ ಒಂದು ಅರ್ಧ ಗಂಟೆ ಆದರೂ ಕೂಡ ಇಟ್ಕೊಳ್ಳಿ. 15 ನಿಮಿಷ ಆದಮೇಲೆ ನೀವು ಚೆನ್ನಾಗಿ ಇದನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಏನಾದರೂ ತುಂಬ ತೀರ ದಪ್ಪ ಇತ್ತು ಅಂತಂದರೆ ನೀವು ಒಂದು 1/4 ಕಪ್ ಆಗುವಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಯಾವತ್ತೂ ಕೂಡ ನೀರು ಸೇರಿಸುವಾಗ ಕನ್ಸಿಸ್ಟೆನ್ಸಿ ನೋಡಿಕೊಂಡೇ ಸೇರಿಸ್ಕೊಳ್ಬೇಕು, ಇಲ್ಲ ಅಂತಂದರೆ ಹಿಟ್ಟು ಹದಗೆಡುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಒಂದು 1/4ರಿಂದ ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾವನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ಆಪ್ಷನ್ಗೆ ನೀವು ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಳಿ, ಅಥವಾ ಬೇಕಿಂಗ್ ಸೋಡಾವನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು. ಬೇಕಿಂಗ್ ಸೋಡಾ ಹಾಕಿದ ಮೇಲೆ ಕೂಡ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೇಕಿಂಗ್ ಸೋಡಾ ಹಾಕಿದ ಮೇಲೆ ಇಮಿಡಿಯೇಟ್ ನೀವು ಇಡ್ಲಿಯನ್ನು ಮಾಡ್ಕೊಳ್ಬೇಕು. ನೀವು ತುಂಬ ಅಂದರೆ ಮೊದಲೇ ಮಿಕ್ಸ್ ಮಾಡಿ ಮೊದಲೇ ಬೇಕಿಂಗ್ ಸೋಡಾ ಹಾಕಿ ಆಮೇಲೆ ಅದನ್ನು ಮಾಡ್ಕೊಳ್ಳೋದಲ್ಲ. ನೀವು ಬೇಕಿಂಗ್ ಸೋಡಾ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಂಡು ಇಮಿಡಿಯೇಟ್ ಇಡ್ಲಿಯನ್ನು ಮಾಡ್ಕೊಳ್ಬೇಕು. ಆಮೇಲೆ ಇಡ್ಲಿ ಸ್ಟ್ಯಾಂಡ್ ಏನು ಬರುತ್ತೆ ಅದಕ್ಕೆಲ್ಲ ಕೂಡ ಎಣ್ಣೆಯನ್ನು ಸವರ್ಕೊಳ್ಬೇಕು. ನೀವು ಮಾಮೂಲಿಯಾಗಿ ಯಾವ ರೀತಿ ಇಡ್ಲಿ ಮಾಡ್ತೀರ ಅದೇ ರೀತಿ ಇಡ್ಲಿ ಸ್ಟ್ಯಾಂಡಿಗೆ ಎಲ್ಲ ಎಣ್ಣೆ ಎಲ್ಲ ಸವರ್ಕೊಂಡಾದಮೇಲೆ ನಾವು ಮಾಡಿರುವಂತಹ ಹಿಟ್ಟೇನಿದೆ ಅವಲಕ್ಕಿ ಇಡ್ಲಿದು ಅದನ್ನು ಹಾಕ್ಕೊಳ್ಬೇಕು. ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪಕ್ಕೆ ಹಾಕ್ಕೊಳ್ಬೇಕು. ಈ ಥರ ನಾನು ನೋಡಿ ಎಲ್ಲ ಕೂಡ ಮಾಮೂಲಿ ಹದಕ್ಕಿರಲಿ ಅಂತ ಹೇಳ್ಕೊಂಡು ಎಲ್ಲ ಏನು ಇಡ್ಲಿ ಸ್ಟ್ಯಾಂಡಿಗೆ ಅದಕ್ಕೆಲ್ಲಕ್ಕೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕಿದ ಮೇಲೆ ಒಂದ್ರ ಮೇಲೆ ಒಂದಿಟ್ಟು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಆಮೇಲೆ ಕುಕ್ಕರಲ್ಲಿ ನಾನು ಇದನ್ನು ಮಾಡ್ಕೊಳ್ತಾ ಇದ್ದೇನೆ. ನೀವು ಯಾವುದೇ ಸ್ಟೀಮರಲ್ಲಿ ಕೂಡ ಮಾಡ್ಕೊಳ್ಬೋದು, ಅಥವಾ ನಾರ್ಮಲ್ ಯಾವ ರೀತಿ ನೀವು ಇಡ್ಲಿ ಮಾಡ್ತೀರ ಅದೇ ರೀತಿ ಕೂಡ ಮಾಡ್ಕೊಬೋದು. ಅಥವಾ ಈ ಥರ ಸಿಂಪಲ್ಲಾಗಿ ಕುಕ್ಕರಲ್ಲಿ ಏನಪ್ಪ ಅಂತಂದರೆ ಕೆಳಗಡೆ ಸ್ವಲ್ಪ ನೀರು ಹಾಕಿ ಒಂದು ಸ್ಟ್ಯಾಂಡ್ ಇಟ್ಟು ನೀರು ಕುದಿಲಿಕ್ಕೆ ಬಿಡಬೇಕು. ನೀರು ಕುದಿದ ಮೇಲೆ
ಈ ಸ್ಟ್ಯಾಂಡನ್ನು ಇಡಬೇಕು. ಈ ನೀರು ಏನು ಪ್ರೆಷರ್ ಕುಕ್ಕರಲ್ಲಿ ಇಡ್ತಿರಲ್ಲ ಅದು ಸ್ಟ್ಯಾಂಡಿಗೆ ಟಚ್ ಆಗಬಾರ್ದು. ಟಚ್ ಆದರೆ ಅದು ಏನು ಅಡಿಯಲ್ಲಿ ಇರ್ತಲ್ಲ ಸ್ಟ್ಯಾಂಡ್, ಅದಕ್ಕೆ ನೀರು ಬೀಳುವ ಸಾಧ್ಯತೆ ಇರುತ್ತೆ ಬೇಯುವಾಗ. ಅದಕ್ಕೋಸ್ಕರ ಸ್ಟ್ಯಾಂಡಿಗೆ ಟಚ್ ಆಗದಂತೆ ನೀವು ನೀರನ್ನು ಹಾಕ್ಕೊಳ್ಬೇಕು. ಅಷ್ಟೇ ನೀರು ಹಾಕಿದರೆ ಸಾಕಾಗುತ್ತೆ. ಆಮೇಲೆ ಮುಚ್ಚಿ ಒಂದು 10 ನಿಮಿಷ ಇಟ್ಕೊಳ್ಳಿ, ಅಥವಾ ಒಂದು ಬಿಸಿಲ್ ಬರೋ ತನಕ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಇಲ್ಲಾಂದರೆ ಟೈಮರ್ ನೋಡಿಕೊಂಡು 5ರಿಂದ 10 ನಿಮಿಷ ಇಟ್ಕೊಂಡ್ರೂ ಕೂಡ ಸಾಕಾಗುತ್ತೆ. ನೀವು ಬೇಕಾದ್ರೆ 5 ನಿಮಿಷ ಒಂದ್ಸಲ ನೋಡಿ ಬೆಂದಿದೆಯಾ ಇಲ್ವಾ ಅಂತ. ಇಲ್ಲಾಂತಂದರೆ ಇನ್ನೊಂದು 5 ನಿಮಿಷ ಇಟ್ಕೊಂಡ್ರೆ ಆಯಿತು. ಆಮೇಲೆ ಅದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ಇದನ್ನು ಇಡ್ಲಿ ಸ್ಟ್ಯಾಂಡನ್ನು ತಗೊಳ್ಬೇಕು. ಇಲ್ಲಾಂತಂದರೆ ಅದು ಸ್ವಲ್ಪ ಮೆತ್ತಗೆ ಇರುತ್ತೆ. ಅದಕ್ಕೋಸ್ಕರ ಜಾಸ್ತಿನೇ ಮೆತ್ತಗಾಗುತ್ತೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಸೆಕೆ ಅದರದ್ದು ಏನು ಸ್ವಲ್ಪ ಬೆಚ್ಚಗೋದ್ಮೇಲೆ ಉಗುರು ಬೆಚ್ಚಗೆ ಇರುವಾಗ ಸೈಡಿಂದ ತೆಗೆದು ತಗೊಂಡ್ರೆ ಆಯಿತು. ತುಂಬಾ ಈಸಿಯಾಗಿ ಹಾಗೆ ಬೇಗನೆ ಮಾಡುವಂತಹ ಅವಲಕ್ಕಿ ಇಡ್ಲಿ ರೆಡಿ ಆಯಿತು. ಇದನ್ನು ಲಂಚ್ ಬಾಕ್ಸಿಗೆ ಕೂಡ ಹಾಕ್ಕೊಳ್ಬೋದು, ಅಥವಾ ಬೆಳಗಿನ ತಿಂಡಿಗೆ ಯಾವಾಗ ಬೇಕಾದರೂ ಕೂಡ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಅವಲಕ್ಕಿ ಇಡ್ಲಿ ಮಾಡ್ಬೋದು ಅಂತ. ನೀವು ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.